ನಾವು ಪಂಚಮಸಾಲಿ ಪೀಠದಲ್ಲಾಗಿರುವಂಥ ಸಮಸ್ಯೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಶ್ರೀಗಳನ್ನು, ವಚನಾನಂದ ಶ್ರೀಗಳನ್ನು ಪೀಠದಿಂದ ಇಳಿಸೋದಕ್ಕೆ ಏನು ಕಾರಣಗಳು ಅನ್ನೋದರ ಬಗ್ಗೆ ಕೇಳ್ತಾ ಇದ್ವಿ. ನಾನು ಅಜಯ್ ಅವರನ್ನ ಕೇಳಬೇಕು, ಅಜಯ್ ಕುಮಾರ್ ಅವರನ್ನ. ಅಜಯ್ ಕುಮಾರ್ ಅವರೇ, ಇಲ್ಲಿ ಶಂಕರ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ ತಾವು. ಅವರಿಗೆ ಇರುವಂಥ ಆಕ್ಷೇಪ, ಸ್ವಾಮೀಜಿಯಾಗಿ ಸಮುದಾಯದ ಸಂಘಟನೆ, ಆಧ್ಯಾತ್ಮ ಸಾಧನೆ, ಧರ್ಮ ಪ್ರಸಾರ ಇದನ್ನು ಹೊರತುಪಡಿಸಿ ಅವರು ಬೇರೆ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಅವರ ಆಸಕ್ತಿ ಬೇರೆ ಕಡೆಗೆ ಜಾಸ್ತಿ ಇತ್ತು. ಅದು ಪೀಠಕ್ಕೆ ತಕ್ಕದಾದಂಥ ನಡವಳಿಕೆ ಅಲ್ಲ ಅಂತ ಹೇಳೋದು. ಆ ಕಾರಣಕ್ಕಾಗಿ ಬದಲಾಯಿಸಿದ್ದೀವಿ. ಸರ್, ಶಂಕರಣ್ಣವ್ರ ಬಗ್ಗೆ ನನಗೂ ಕೂಡ ತುಂಬ ಅಪಾರವಾದ ಗೌರವ ಇದೆ. ಸರ್, ಈಗ ನೀವು ನಮಗೆ ಕೇವಲ 30 ನಿಮಿಷ ಟೈಮ್ ತಗೊಂಡಿದ್ದೀರಿ. ನೀವು ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿದ್ರಿ. ಆ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಹೇಳಿದ್ದಾರೆ. ಆ ಉತ್ತರವನ್ನು ನಾನು ಪ್ರಶ್ನೆ ಅಂತ ಭಾವಿಸ್ತೀನಿ. ಅದಕ್ಕೆ ಒಂದೊಂದಾಗಿ ನಾನು ಉತ್ತರ ಕೊಡಬೇಕು ಅಂದರೆ ತುಂಬ ಸಮಯ ಬೇಕಾಗತ್ತೆ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಈಗ ಅವರೇನು ಸ್ವಾಮೀಜಿಗಳ ಬಗ್ಗೆ ಆಪಾದನೆ ಮಾಡಿದ್ರಲ್ಲ, ಇವರು ರೂಮ್ ಒಳಗೆ ಬಾಗ್ಲು ಹಾಕೊಂಡು ಕೂರ್ತಾ ಇದ್ರು, ಇವರು ಬೆಂಗಳೂರಿಗೆ ಅಲ್ಲಿ ಹೋಗ್ತಾ ಇದ್ರು, ಇಲ್ಲಿ ಹೋಗ್ತಾ ಇದ್ರು, ಅದು ಸಮಂಜಸವಾದ ಉತ್ತರವನ್ನು ಕೊಡಲಿಲ್ಲ. ಅದು ತಾವು ಕೂಡ ಗಮನಿಸಿದ್ದೀರಾ ಅಲ್ವಾ? ಒಬ್ಬ ಪೀಠದ ಸ್ವಾಮೀಜಿಗಳಾದಂಥವರು ಸರ್ವರು ಕೂಡ ಭಕ್ತರೇ. ಅವರಿಗೆ ಅವರು ರಾಜಕಾರಣಿಗಳಂತ ನಾವು ಬಿಂಬಿಸ್ಬೋದು, ಭಕ್ತರು ಅಂತ ಬಿಂಬಿಸ್ಬೋದು, ಪ್ರಧಾನಮಂತ್ರಿ ಅಂತ ಬಿಂಬಿಸ್ಬೋದು. ಇವ್ರು ಹೇಳಿದ್ರು ಪೀಠದವ್ರಿಗೆ ಕೇಳೇ ಎಲ್ಲ ಕಡೆ ಹೋಗಕ್ಕಾಗಲ್ವಲ್ಲ. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನರೇಂದ್ರ ಮೋದಿಜಿ ಅವರು ವಿತೌಟ್ ಇನ್ಫಾರ್ಮೇಶನ್ ಪಾಕಿಸ್ತಾನಕ್ಕೆ ಹೋಗಿದ್ರು. ನಮ್ಮ ದೇಶದ ಪ್ರಧಾನಮಂತ್ರಿ. ಅಷ್ಟೊಂದು ಥ್ರೆಟ್ ಅವರಿಗೆ. ಅಂಥವರೇ ಹೊರದೇಶ ಪಾಕಿಸ್ತಾನಕ್ಕೆ ಹೋಗಿ ಬಂದರು. ನಮ್ಮ ಸ್ವಾಮೀಜಿಗಳು ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡೋ ಅಂಥ ಸ್ವಾಮೀಜಿಗಳು ಇನ್ನೊಬ್ಬರ ಹತ್ರ ಹೋಗಕ್ಕೆ ಇವ್ರ ಅಪ್ಪಣೆ ಕೇಳಬೇಕಂತ. ಇದು ಯಾವ ನ್ಯಾಯ? ಹಂಗಿದ್ರೆ ಸ್ವಾಮೀಜಿಗಳು ಯಾಕೆ ಆಗ್ಬೇಕು? ಇವ್ರಿಗೆ ಸ್ವಾತಂತ್ರ್ಯನ ಇಲ್ಲ ಅಂದ್ರೆ ಯಾಕೆ ಸ್ವಾಮೀಜಿಗಳಾಗ್ಬೇಕು ಸ್ವಾಮಿ? ನನ್ನ ಪ್ರಶ್ನೆ. ಪೀಠಕ್ಕೊಂದು ಪರಂಪರೆ ಇದೆ. ಸ್ವಾಮೀಜಿಗಳು ನಿನ್ನೆ ಮಾತನಾಡುವಾಗ ಹೇಳಿದ್ರು, ಸ್ವಾಮೀಜಿಗಳು ಪೀಠಕ್ಕೊಂದು ಪರಂಪರೆ ಇದೆ, ಪೀಠಕ್ಕೊಂದು ಕಟ್ಟುನಿಟ್ಟಿದೆ, ಅದರದೇ ಆದಂಥ ಸಂಪ್ರದಾಯ ಇದೆ, ಅದರ ಪಾಲನೆ ಆಗಬೇಕು. ಸ್ವಾತಂತ್ರ್ಯ ಅನ್ನೋದು ಸ್ವಾಮೀಜಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಅಲ್ಲ. ಪೀಠದ ಸಂಪ್ರದಾಯವನ್ನ ಅವರು ಪಾಲಿಸಬೇಕಾಗತ್ತೆ ಅಂತ. ಸರ್, ಪ್ರತಿ ಬಾರಿನೂ ಕೂಡ ಇವರು ನಿನ್ನೆ ದಿವಸ ಹೇಳುವಂತ ಸಂದರ್ಭದಲ್ಲಿ, ಇವರು ಮಾತಾಡುವಂತ ಸಂದರ್ಭದಲ್ಲಿ ಏನಾಯ್ತು, ಅವರ ಹರಿಹರ ಕ್ಷೇತ್ರದಲ್ಲಿರ್ತಕ್ಕಂಥ ಗ್ರಾಮಗಳು, ಹರಿಹರದ ಕ್ಷೇತ್ರದಲ್ಲಿ ಸಾಕಷ್ಟು ಪಂಚಮಸಾಲಿ ಬಾಂಧವರಿದ್ದಾರೆ. ಅವರ ಮನೆಗಳಿಗೆ ಹೋಗೋದಕ್ಕೂ ಕೂಡ ಇವ್ರ ಅಪ್ಪಣೆ ಬೇಕು. ಭಕ್ತರ ಮನೆಗೆ ಹೋಗೋದಕ್ಕೆ ಅಪ್ಪಣೆ ಬೇಕು ಅಂದ್ರೆ ಇದು ಯಾವ ಪೀಠದ ಜಗದ್ಗುರುಗಳಾದ್ರೂ ಪ್ರಶ್ನೆ ಕೇಳ್ಬೋದು ನೀವು. ಭಕ್ತರ ಮನೆಗೆ ಹೋಗೋಕ್ಕೆ ಅಪ್ಪಣೆ ಬೇಕು ಅಂದ್ರೆ ಇದು ಯಾವುದು ನ್ಯಾಯ? ಯಾಕಂದ್ರೆ ಯಾವಾಗ್ಲೂ ಕೂಡ ಧರ್ಮದರ್ಶಿಗಳು ಮಠದಲ್ಲಿರ್ತಾರೆ, ಅವರ ಟ್ರಸ್ಟಿಗಳು ಮಠದಲ್ಲಿರ್ತಾರೆ. ಭಕ್ತರು ಕರೆದಂತ ಸಂದರ್ಭದಲ್ಲಿ ಏನೇ ಒತ್ತಡ ಇದ್ರೂ ಕೂಡ ಭಕ್ತರ ಮನೆಗೆ ಹೋಗ್ಬೇಕು ಇವರು. ಅದು ಸಂಪ್ರದಾಯ, ಅದು ಪರಂಪರೆ, ಅದು ಹಿಂದಿನಿಂದನೂ ನಡೆದುಕೊಂಡು ಬಂದಿರತಕ್ಕಂಥದ್ದು. ಅಲ್ಲಿಗೆ ಹೋಗೋದಕ್ಕೆ ಇವ್ರನ್ನ ಬ್ರೇಕ್ ಆಗ್ತಾರೆ ಅಂತಂದ್ರೆ ಇವರ ಉದ್ದೇಶ ಏನು? ಎಸ್, ಶಂಕರ್ ಅವರೇ, ಪೀಠಾಧಿಪತಿ ಅಂತಂದ್ರೆ ಪಂಜರದ ಗಿಳಿಯಲ್ಲ. ಪರ್ಮಿಷನ್ ಕೇಳ್ಕೊಂಡು, ಟ್ರಸ್ಟಿಗಳ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕಾ? ಎಲ್ಲಾದ್ರೂ ಹೋಗ್ಬೇಕು ಅಂತಾದ್ರೆ ಅವರನ್ನೇ ನೀವು ಬಂಧನದಲ್ಲಿ ಇಟ್ಟಿರೋದಲ್ವಲ್ಲ ಒಬ್ಬ ಪೀಠಾಧಿಪತಿಯನ್ನ? ಇಲ್ಲ, ಸುಳ್ಳು ಆರೋಪ ಸರ್ ಇದು. ಅಲ್ಲ, ನೀವೇ ಹೇಳಿದ್ರಲ್ಲ, ಯಾರು ಒಪ್ಪಿಗೆನಲ್ಲ. ಇಲ್ಲ, ಅವ್ರು ಹೋಗೋದಕ್ಕೆ ಯಾರು ಬೇಡ ಅಂದಿರೋದಿಲ್ಲ. ಅವರು ಎಲ್ಲಿ ಹೋದ್ರು ಏನು ಜಾಸ್ತಿ ಈ ಬೆಂಗಳೂರಿಗೆ ಹೋದ್ರೆ ಸಮಾಜ ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋದು ಸುಳ್ಳಾಗೈತೆ ಅಂತ ಒಂದು ವಿಷಯ ಹೇಳಿದನು ಬಿಟ್ರೆ, ನಿನ್ನೆ ಇವ್ರು ಈಗ ಅಜಯ್ ಅಣ್ಣವ್ರು ಎಲ್ಲಾರು ಸೇರಿ ಲೆಕ್ಕ ಕೊಡಿ ಅನ್ನೋ ವಿಚಾರಕ್ಕೆ ಕೇಳಿದ್ರಲ್ಲ. ಲೆಕ್ಕ ಕೊಡಿ ಅನ್ನೋ ವಿಚಾರಕ್ಕ ಒಂದು ಮನಿ ಒಳಗ ಲೆಕ್ಕ ಕೇಳಂತದ್ದು, ಒಂದು ಮನಿ ಒಳಗ ಅಣ್ಣ ತಮ್ಮ, ನಾವೆಲ್ಲಾರು ಅಜಯ್ ಅಣ್ಣ ಆಗ್ಲಿ ನಾವಾಗ್ಲಿ ಎಲ್ಲಾರು ಅಣ್ಣ ತಮ್ಮ ಇದ್ದಂಗ ಮನಿಯೊಳಗ ಕುಂತ್ಕೊಂಡು ಲೆಕ್ಕ ಕೇಳ್ಕೊಂಡು ಬಗೆಹರಿಸ್ಕೊಂಡಂತ ಪ್ರಶ್ನೆ ಇರ್ತಾವ. ಮನಿ ಒಳಗ ಲೆಕ್ಕ ಕೇಳೋದನ್ನ ಬೀದಿ ಒಳಗ ಲೆಕ್ಕ ಕೇಳೋದ್ರ ಪ್ರಶ್ನೆ ಏನಿರ್ತದೆ ಅನ್ನೋದು ಅರ್ಥ ಮಾಡ್ಕೊಂಡು, ಇದೇ ಸ್ವಾಮಿಗಳು ಟ್ರಸ್ಟ್ ಒಳಗೆ ಇದಾರ, ಅವ್ರಿಗೆಲ್ಲಾ ವಿಚಾರ ಗೊತ್ತಿದೆ. ಆ ಟ್ರಸ್ಟ್ ಒಳಗೆ ಪ್ರತಿ ಸಲ ಸ್ವಾಮಿಗಳು ಒಬ್ಬ ಟ್ರಸ್ಟಿ ಅಲ್ಲ ಅವರು. ಈ ಟ್ರಸ್ಟಿಗಳು ಎಲ್ಲಾರು ಸೇರಿ ಸ್ವಾಮಿನ ಆಯ್ಕೆ ಮಾಡಿದಾರ. ಸ್ವಾಮಿ ಏನು ಟ್ರಸ್ಟಿನ ಆಯ್ಕೆ ಮಾಡಿಲ್ಲ. ಅಲ್ಲಿ ಸ್ವಾಮಿಗಳು ಈ ಟ್ರಸ್ಟಿಗಳು ಎಲ್ಲಾರು ಸೇರಿ ಸ್ವಾಮಿಗಳನ್ನ ಆಯ್ಕೆ ಮಾಡಿದಾರ. ಮೊದಲನೇದು ಸಂಘ 1994 ಸಂಘ ಕಟ್ಟಿದಾರ. ಇವತ್ತು ಸುಮ್ಮನೆ ಸುಳ್ಳು ಆರೋಪ, ಲೆಕ್ಕ ಕೊಡಿ ಅನ್ನೋ. ಈಗ ಒಂದು ಅನುಮಾನ ಬರುತ್ತೆ ಶಂಕರ್ ಅವರೇ, ಟ್ರಸ್ಟಿಗಳ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಿದ್ರೆ ಅಥವಾ ಟ್ರಸ್ಟಿಗಳ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದನ್ನ ಪ್ರಶ್ನಿಸಿದ್ರೆ ಅದರ ವಿರುದ್ಧ ಹೋದ್ರೆ
ಯಾವುದೇ ಸ್ವಾಮೀಜಿ ಆದರೂ ಇದೇ ಸ್ಥಿತಿ ಅಂತ. ಈ ಹಿಂದೆಯೂ ಕೂಡ ಸಿದ್ಧಲಿಂಗ ಶ್ರೀಗಳಿಗೂ ಇದೇ ಸ್ಥಿತಿ ಆಯಿತು, ಈಗ ವಚನಾನಂದ ಶ್ರೀಗಳಿಗೂ ಇದೇ ಸ್ಥಿತಿಯಾಗಿದೆ. ಹೌದಾ ಇದು? ಸರ್, ಇವತ್ತು ಆ ಮಠದಲ್ಲಿ ಇವತ್ತು ನೀವೆಲ್ಲಾರು ನೋಡ್ತಾ ಇದ್ರಲ್ಲ, ಇವತ್ತು ಆ ಮಠ ಅಷ್ಟೆಲ್ಲ ಅಭಿವೃದ್ಧಿ ಹೊಂದಿದಂದ್ರೆ ಯಾರು ತಪ್ಪು ಮಾಡಿದ್ರೆ ಅಷ್ಟು ಮಠ ಅಭಿವೃದ್ಧಿ ಹೊಂದಕ್ ಸಾಧ್ಯ ಇಲ್ಲ. ಇವತ್ತು ಸಾಧ್ಯ ಇದೆ ಅಂದ್ರೆ ಎಲ್ಲಾರು ನಿಷ್ಠಾವಂತವಾಗಿ ಮಾಡ್ಯಾರ ಅನ್ನೋದಕ್ಕ ಇವತ್ತು ಅಭಿವೃದ್ಧಿ ಆಗಿದೆ. ಆ ಮಠ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನು ಸುಮ್ಮನೆ ಆಗಿಲ್ಲ. ಈಗ ಅಷ್ಟು ಮಠ ಅಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಂದ್ರೆ ಅಷ್ಟೆಲ್ಲ ದುಡ್ಡು ಕಷ್ಟಪಟ್ಟರ ಸಂಘನು. ಅಂದ್ರೆ ಸ್ವಾಮೀಜಿ ವಿರುದ್ಧ ಸಲ್ಲದ ಆರೋಪವನ್ನ ಮಾಡಿ ಅವರನ್ನು ಹೊರಗೆ ಹಾಕ್ತಿದ್ದೀರಿ. ಯಾಕೆ ಅಂತಂದ್ರೆ ಅಲ್ಲಾಗಿರುವಂತ ಅಕ್ರಮ ಹೊರಗೆ ಬರಬಾರ್ದು ಅಂತ. ಹೌದಾ? ನೇರವಾಗಿ ಕೇಳ್ತಾ ಇದ್ದೀನಿ. ಸುಳ್ಳ ಯಾವುದೇ ರೀತಿಯ ಸುಳ್ಳು ಆರೋಪಗಳು ಹೊರಿಸ್ತಾ ಇದಾರ. ಎಲ್ಲ ಲೆಕ್ಕ ಕರೆಕ್ಟ್ ಇದೆ. ಇವತ್ತು ಲೆಕ್ಕ ನೋಡಕ್ ಆನ್ಲೈನ್ ಆಗಿದೆ. ಬೇಕಾದ್ರೆ ಲೆಕ್ಕ ನಾಳೆನು ಅವ್ರು ಅಲ್ಲಿ ಮಠದಾಗ ಬರ್ತಾರ ಅಂದ್ರೆ ಚರ್ಚೆಗೆ ಯಾರಾದ್ರೂ ಬರ್ತಾರ, ಲೆಕ್ಕ ಕೊಡ್ತಾರೆ. ಅಜಯ್ ಕುಮಾರ್ ಅವರೇ, ಏನು ವಿಚಾರ? ಅಜಯ್ ಕುಮಾರ್ ಅವರೇ, ಸ್ವಾಮೀಜಿ ಅವರನ್ನ ಇಳಿಸ್ತಾರೆ ಅನ್ನೋದು ಗೊತ್ತಾದಾಗ ಈ ಲೆಕ್ಕ ಕೊಡಿ ಅಂತ ಶುರು ಮಾಡಿದ್ರು. ಸ್ವಾಮೀಜಿಯ ರಕ್ಷಣೆಗೋಸ್ಕರ ಇದನ್ನ ಡೈವರ್ಟ್ ಮಾಡ್ತಾ ಇರೋದು ಅಂತ, ಲೆಕ್ಕದ ವಿಚಾರವನ್ನು ಇಟ್ಕೊಂಡು ಡೈವರ್ಟ್ ಮಾಡ್ತಾ ಇದೀರಿ ನೀವು ಅಂತ. ಸರ್, ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ. ಈ ಪೀಠದ ರಾಜ್ಯದ ಅಧ್ಯಕ್ಷರಿದ್ದಾರೆ ಬಾವಿ ಬೆಟ್ಟಪ್ಪನವರು ಸಾಕಷ್ಟು ಸಭೆಗಳಲ್ಲಿ, ಸಾಕಷ್ಟು ಟ್ರಸ್ಟಿನ ಮೀಟಿಂಗ್ಗಳಲ್ಲಿ ಕೈ ಎತ್ತಿ ಹೇಳಿದ್ದಾರೆ, ಇಲ್ಲಿ ದುಡ್ಡನ್ನು ಕೊಳ್ಳೆ ಹೊಡೆದಿದ್ದೀರಿ, ದುಡ್ಡನ್ನು ಕದ್ದಿದ್ದೀರಿ, ಇಲ್ಲಿ ಲೆಕ್ಕನ ನೀಟಾಗಿ ಕೊಡ್ರಿ ಅಂಥೇಳಿ ಬಾವಿ ಬೆಟ್ಟಪ್ಪನವ್ರು ಅವ್ರ ಟ್ರಸ್ಟಿ ಅಧ್ಯಕ್ಷರೇ ಕೇಳಿದ್ದಾರೆ. ಇದನ್ನು ನಾವು ಕೇಳಿರೋದಲ್ಲ. 3 ತಿಂಗಳಿನಿಂದನೂ ಸ್ವಾಮೀಜಿಗಳು ಯಾವಾಗ ಬಾವಿ ಬೆಟ್ಟಪ್ಪನವರು ದುಡ್ಡನ್ನು ಹೊಡೆದಿದ್ದೀರಿ ಅಂತಂದಾಗ ರಾಜ್ಕುಮಾರ್ ಅವರು ಕೂಡ ಅದೇ ಮಾತನ್ನ ಕೇಳಿದ್ದಾರೆ, ಬಾಬಣ್ಣವರು ಅದೇ ಮಾತನ್ನ ಕೇಳಿದ್ದಾರೆ, ಸಾಕಷ್ಟು ಜನ ಟ್ರಸ್ಟಿಗಳಲ್ಲಿರ್ತಕ್ಕಂಥವ್ರು, ವಿಶೇಷ ಆಹ್ವಾನಿತರು ಸಹಿತ ಕೇಳಿದ್ದಾರೆ. ಇದೆಲ್ಲ ಕೇಳಾದ್ಮೇಲೆ ಬೆಳವಣಿಗೆ ಏನಾಯ್ತು? ಈ ಸ್ವಾಮೀಜಿ ಇದ್ರ ತಾನೇ ಇವೆಲ್ಲ ಸಮಸ್ಯೆಗಳು ಬರೋದು. ಈ ಸ್ವಾಮೀಜಿನೇ ಕಿತ್ತಾಕ್ಬಿಟ್ರೆ ನಾವೆಲ್ಲ ದುಡ್ಡು ಹೊಡೆದಿರೋರು ಯಾರಿಗೂ ಸಿಗದೇ ಇಲ್ಲ, ಮುಚ್ಚಾಕ್ಬಿಡ್ಬೋದಲ್ಲ. ಶಂಕರ್ ಅವರೇ, ಧ್ವನಿ ಎತ್ತಿದವರನ್ನ ಪ್ರಶ್ನೆ ಮಾಡಿದವರನ್ನ ಮುಗಿಸಿ ಹಾಕೋದು, ಯಾರು ಧ್ವನಿ ಎತ್ತುತ್ತಾರೋ, ಯಾರು ಪ್ರಶ್ನಿಸ್ತಾರೋ ಅವರನ್ನ ಮುಗಿಸಿ ಹಾಕೋದು, ಅದರಲ್ಲಿ ವಚನಾನಂದ ಶ್ರೀಗಳನ್ನ ಬಲಿಪಶು ಮಾಡಿರೋದು ಅಂತ ಇಲ್ಲಿ. ಸರ್, ಇದು ಮಾರ್ಚ್ 10ನೇ ತಾರೀಕು ಸರ್, ಇದು ಒಡೆದಾಳ ನೀತಿ ಬ್ರಿಟಿಷರ ಕಾಲದಿಂದನೂ ಇದೆ. ಅದನ್ನ ಪಂಚಮಸಾಲಿ ಸಮಾಜದವ್ರು ಇವರು ಅನುಸರಿಸ್ತಾ ಇದ್ದಾರೆ. ಮೀಟಿಂಗ್ ನಲ್ಲಿ ನಾನು ಅಲ್ಲೇ ಇದ್ದೀನಿ. ಆ ಟ್ರಸ್ಟ್ ಮೀಟಿಂಗ್ ಹೋಗಿ ನಾನು ಅಟೆಂಡ್ ಆಗಿದ್ದೀನಿ. ಆ ಟ್ರಸ್ಟ್ ಮೀಟಿಂಗ್ ನಾಗ ಬಾವಿ ಬೆಟ್ಟಪ್ಪ ಅವ್ರು ಏನ್ ಹೇಳಿದಾರ, ನೀವು ಈ ಇದು ಸಮುದಾಯ ಭವನ, ದಾಸೋಹ ಭವನ ಯಾವಾಗ ಮುಗಿಸ್ತೀರಿ? ಇಷ್ಟೆಲ್ಲಾ ದುಡ್ಡನ್ನ ಏನಾಗಿದೆ ಲೆಕ್ಕ ಪತ್ರಗಳು ನೀವೆಲ್ಲ ನೀಟಾಗಿದ್ದಿಲ್ಲ ಅಂತ ಮೊದಲಿನಿಂದ ಅವರು ಯಾವಾಗ ಟ್ರಸ್ಟಿನ ಒಳಗ ಏನು ಮನಿ ಒಳಗೆ ಏನು ನಾವು ಮಾತಾಡ್ಕೊಂಡು ಹೊತ್ನಾಗ ನೇರವಾಗಿ ನೀನ್ ಖರ್ಚುಗಳು ಏನಾಗಿದಾವ, ಅವು ಏನಾಗಿದಾವ ಎಲ್ಲ ವಿವರವಾಗಿ ಹೇಳಿದಾರ. ಅವರು ವಿವರವಾಗಿ ಹೇಳಿದಾರೆ, ಯಾರು ತಿಂದಾರ, ಯಾರು ಮಾಡ್ಯಾರ ಅಂತಲ್ಲ, ಏನಾಗಿದೆ, ಎಷ್ಟು ಹೋಗಿದೆ, ಎಲ್ಲಿಗೆ ಹೋಗಿದೆ ಅಂತ ಅಷ್ಟು ಟ್ರಸ್ಟಿನೊಳಗ ಪೂರ್ಣವಾಗಿ ಸಂಪೂರ್ಣವಾಗಿ ಹೇಳಿದಾರ. ಎಲ್ಲ ಅವ್ರು ಸ್ವಾಮಿಗಳಿದಾರ, ರಾಜ್ಕುಮಾರ್ ಡಾಕ್ಟರ್ ಇದಾರ, ಎಲ್ಲಾರು ಇದಾರಲ್ಲ. ಅವತ್ತಿನ ಕಾಲದಾಗ ಎಲ್ಲಾರು ಇದಾರ. ಎಲ್ಲಾರು 1-2 ವರ್ಷದಿಂದ ಕಂಟಿನ್ಯೂ ಸತತ ಪ್ರತಿ ಟ್ರಸ್ಟ್ ಮೀಟಿಂಗ್ ನ ಒಳಗ ಚರ್ಚೆ ನಡೆದಿದೆ. ಪ್ರತಿ ಟೆಸ್ಟ್ ಮೀಟಿಂಗ್ ನೋಡ ಲೆಕ್ಕ ಕೊಟ್ಟಿದಾರ. ಪ್ರತಿ ವರ್ಷ ಐಟಿ ರಿಟರ್ನ್ ಫೇಲ್ ಆಗಿದೆ. ಥ್ಯಾಂಕ್ ಯು ಶಂಕರ್ ಅವರೇ. ಅದೇ ರೀತಿ ಅಜಯ್ ಕುಮಾರ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.